ಮಕ್ಕಳು ತುಂಬ ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಿ ಮುಂದೆ ಬರ್ತಾಯಿದ್ರು. ಆಗಿನ ಕಾಲದಲ್ಲಿ ಜ್ಞಾನವಂತರು ಜಾಸ್ತಿ, ಬುದ್ಧಿವಂತರಿಗಿಂತ ಜ್ಞಾನವಂತರು ಜಾಸ್ತಿ. ಜ್ಞಾನ ಇದ್ದರೆ ಬುದ್ಧಿ ತಾನಾಗೇ ಬರುತ್ತೆ. ಹಾಗಾಗಿ ಎಲ್ಲ ಗುರುಕುಲಗಳಲ್ಲೂ ಅದನ್ನು ಯೂಸ್ ಮಾಡ್ತಾಯಿದ್ರು. ಅದೇ ರೀತಿ ನೋಡಿ ಇವಾಗ ಈಗೇನಾಗ್ತಿದೆ, ಗಂಧದ ಪೌಡ್ರು ಬರುತ್ತೆ, ಯಾರು ಯೂಸ್ ಮಾಡಲ್ಲ, ಗಂಧವನ್ನು ಯೂಸ್ ಮಾಡೋರೇ ಇಲ್ಲ. ಏನು ಮಾಡ್ತಾರೆ ಅಂದರೆ ಪೇಸ್ಟು, ಪೌಡ್ರು, ರೆಡಿಮೇಡ್ ಅದನ್ನು ಮಿಕ್ಸ್ ಮಾಡಿರ್ತಾರೆ, ತಗೊಳ್ಳೋದು, ನೀರಲ್ಲಿ ಕಲಿಸ್ಕೊಳ್ಳೋದು, ಹಚ್ಕೊಳ್ಳೋದು. ಇಲ್ಲ ಪೇಸ್ಟ್ ಬರುತ್ತೆ ಅದನ್ನು ಹಚ್ಕೊಳ್ಳೋದು, ಅದು ಕಲರ್ ಬ್ರೈಟ್ ಆಗಿದೆ ಇದು ಅನ್ನೋದು, ಅದಕ್ಕೆಲ್ಲ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಇವಾಗ ಗಂಧ ಹಚ್ಕೊಳ್ಳೋರೇ ಇಲ್ಲ ಬಿಡಿ. ಏನು ಹಚ್ಕೊಳ್ತಾರೆ ಹೇಳಿ? ಅದೇ ಗಂಧಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂದರೆ ಅದರಿಂದ ಸುಗಂಧ ದ್ರವ್ಯ ಮಾಡ್ತಾರೆ. ಗಂಧದ ಸೆಂಟು, ಗಂಧದ ಪೌಡ್ರು, ಗಂಧದ ಸೋಪು, ಸ್ಯಾಂಡಲ್ ಸೋಪು, ಈ ರೀತಿ ಇದಕ್ಕೆ ಅಳವಡಿಸ್ಕೊಂಡಿದ್ದಾರೆ ಜನ. ಆದರೆ ತುಂಬ ಪ್ಯೂರ್ ಗಂಧವನ್ನು ಉಪಯೋಗಿಸಿದಾಗ ನಿಮಗೆ ಅದರ ಎಫೆಕ್ಟ್ ಗೊತ್ತಾಗುತ್ತೆ. ಈಗ ಪ್ಯೂರ್ ಗಂಧ ಸಿಗೋದೇ ಕಷ್ಟ ಅಂತ ಅನಿಸ್ಬಿಡುತ್ತೆ. ಕೆಲವೊಂದ್ಸರಿ ಗಂಧದ ಚಕ್ಕೆ ತಗೊಳಕ್ ಹೋದ್ರೂ ಅದರಲ್ಲೂ ಒಂದ್ ರೀತಿ ಫೇಕ್ ಮಾಡ್ತಾರೆ. ಅಂದ್ರೆ ಬೇರೆ ಯಾವ್ದೋ ಚಕ್ಕೆಗೆ ಒಂದು ವಾಸನೆ ಬರೋ ತರ, ಸುವಾಸನೆ ಬರೋ ತರ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಗಂಧದ ಚಕ್ಕೆನ ತಗೊಂಡು, ಒಂದಿಷ್ಟು ಚಕ್ಕೆನ ತಗೊಂಡು ನಿಮ್ಮ ಮನೇಲಿ ನೂರಿ ಹಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ನೋಡಿ, ಮಂಗಳೂರು ಕಡೆ ತುಂಬ ಶಾರ್ಪ್ ಇರ್ತಾರೆ ಜನ, ಮಕ್ಕಳು ಅಷ್ಟೇ ಶಾರ್ಪ್ ಇರ್ತಾರೆ. ಏನಕ್ಕೆ ಅಷ್ಟು ಶಾರ್ಪ್ ಇರ್ತಾರೆ? ಪ್ರತಿದಿನ ಅಲ್ಲಿ ಗಂಧವನ್ನು ಯೂಸ್ ಮಾಡ್ತಾರೆ. ತುಂಬ ನೀವು ಮಂಗಳೂರು ಯಾವುದೇ ಟೆಂಪಲ್ಗೆ ಹೋಗಿ ಅಲ್ಲಿ ಗಂಧವನ್ನೇ ಕೊಡೋದು, ಆ ಗಂಧವನ್ನೇ ಹೊರಚ್ಕೊಳ್ಳೋದು. ಪ್ರತಿಯೊಬ್ಬರು ಹಣೆಯಲ್ಲೂ ಗಂಧ ಇರುತ್ತೆ. ಅವ್ರಿಗೆ ಅದು ಜ್ಞಾನ ವೃದ್ಧಿ ಆಗುತ್ತೆ. ಅದಕ್ಕೆ ಮಂಗಳೂರವರೆಲ್ಲ ತುಂಬ ಚೆನ್ನಾಗಿ, ತುಂಬ ಶಾರ್ಪಾಗಿರ್ತಾರೆ. ಅವರ ಬುದ್ಧಿ ಬೆಳವಣಿಗೆ ಅತಿ ಹೆಚ್ಚಿರುತ್ತೆ. ಅವರು ಚಿಕ್ಕ ಮಕ್ಕಳಿಂದನೇ ಅದು ಪಾರಂಪರ್ಯ, ಮನೇಲಿ ಹಚ್ಚತಾನೆ ಇರ್ತಾರೆ. ಯಾರ ಮನೇಲೂ ಗಂಧ ಇಲ್ಲ ಅಂತಿಲ್ಲ, ಯಾರ ಹಣೆಯಲ್ಲೂ ಗಂಧ ಇಲ್ದಿರ ಇರಲ್ಲ. ಮಂಗಳೂರಲ್ಲಿ ಅತಿ ಹೆಚ್ಚು ಗಂಧವನ್ನು ಯೂಸ್ ಮಾಡ್ತಾರೆ. ಅದೇ ರೀತಿ ಕೇರಳದವರು ಅಷ್ಟೇ. ನೀವು ಕೇರಳ ಭಾಗದ ಸಾಮಾನ್ಯವಾಗಿ ಟೆಂಪಲ್ ಹೋದ್ರು ಗಂಧ ಕೊಡ್ತಾರೆ. ಹೌದು, ಕೇರಳ ಭಾಗದಲ್ಲಿ ಅತಿ ಹೆಚ್ಚು ಗಂಧವನ್ನು ಯೂಸ್ ಮಾಡ್ತಾರೆ. ಅವರು ಆ ಪಾರಂಪರ್ಯವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಕೇರಳದಲ್ಲೂ ಕೂಡ ತುಂಬ ಬುದ್ಧಿವಂತರು ಜಾಸ್ತಿ. ಅವ್ರು ನೋಡಿ ಅಲ್ಲಿಂದ ಇಲ್ಲಿಗೆ ಬಂದು ಕೆಲಸವನ್ನು ಮಾಡ್ತಿರ್ತಾರೆ. ಹಾಗಾಗಿ ಈ ಗಂಧ ಅನ್ನೋದಕ್ಕೆ ಅಷ್ಟು ಪವರ್ ಇರುತ್ತೆ. ನಿಮ್ಮ ಮನೆಯಲ್ಲಿ ಗಂಧದ ಕೊರಡನ್ನು ತಂದಿಟ್ಕೊಳ್ಳಿ, ಅದನ್ನು ತೇಯ್ದು ನಿಮ್ಮ ಮಕ್ಕಳಿಗೆ ಹಚ್ಚಿ. ಮತ್ತು ಗಂಧದ ಸೊಪ್ಪು ಬರುತ್ತೆ ನೋಡಿ, ಆ ಗಂಧದ ಎಲೆಯನ್ನು ನೀವು ಒಂಚೂರು ಅದನ್ನು ಚಟ್ನಿ ಕೂಡ ಮಾಡ್ಬೋದು. ನಿಮ್ಮ ಮನೇಲಿ ತುಂಬ ಮಕ್ಕಳು ಸ್ವಲ್ಪ ಡಲ್ ಇದ್ದಾರೆ ಅಂತಂದರೆ ಆ ಗಂಧದ ಎಲೆಯಲ್ಲಿ ಸ್ವಲ್ಪ ಚಟ್ನಿಗೆ ಸೇರಿಸಿ ಮಾಡಿ, ಯಾವಾಗಲೂ ತಿಂಗಳಿಗೊಂದ್ಸತಿನೋ 15 ದಿನಕ್ಕೊಂದ್ಸತಿನೋ ಅದನ್ನು ಬಳಸ್ತಾ ಬನ್ನಿ. ನಿಮ್ಮ ಮನೇಲಿ ನೋಡಿ, ನಿಮ್ಮ ಮಕ್ಕಳು ಚುರುಕಾಗ್ತಾರೆ ಅಂದರೆ ನಾಳೆಗೆ ಶುದ್ಧಿ ಆಗುತ್ತೆ ಮತ್ತು ಬ್ರೈನು ವರ್ಕ್ ಆಗುತ್ತೆ. ಅದೇ ರೀತಿ ಗಂಧ ಜ್ಞಾನವನ್ನು ಕೂಡ ಕೊಡ್ತಾ ಹೋಗುತ್ತೆ. ಹಾಗಾಗಿ ಗಂಧಕ್ಕೆ ತುಂಬ ನಾವು ಜ್ಯೋತಿಷ್ಶಾಸ್ತ್ರದಲ್ಲಿ ಗುರು ಗ್ರಹಕ್ಕೆ ತುಂಬ ಹೋಲಿಸ್ತೀವಿ. ಗುರು ಮತ್ತು ಶುಕ್ರ ಎರಡೂ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಗಂಧವನ್ನು ಅತಿ ಹೆಚ್ಚು ಯೂಸ್ ಮಾಡ್ತಾ ಹೋದರೆ ಖಂಡಿತ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ. ಮನೆಯಲ್ಲಿ ಗಂಧವನ್ನು ಎಲ್ಲರ ಮನೇಲೂ ಒಂದೊಂದು ಗಂಧದ ಚಕ್ಕೆನ ಇಟ್ಕೊಳ್ಳಿ, ನಿಮ್ಮ ಮನೆಯಲ್ಲೇ ತೇಯಿರಿ. ಅದು ಯಾಕಂದರೆ ಪ್ಯೂರ್ ಗಂಧ ಇರುತ್ತೆ ನಿಮಗೆ. ಅದು ಇವಾಗೆಲ್ಲ ವಾಸನೆ ಬರೋದಕ್ಕೆ ಅದಕ್ಕೆ ಬೇರೆ ಬೇರೆ ಎಲ್ಲ ಸೇರಿಸ್ತಿದ್ದಾರೆ, ಪ್ರಿಸರ್ವೇಟಿವು. ಪ್ಯೂರ್ ಗಂಧವನ್ನು ಹಚ್ಕೊಂಡಾಗ ಖಂಡಿತ ಅದು ಹೇಳಿದೆ, ನೆತ್ತಿಯ ಭಾಗಕ್ಕೆ ಹಚ್ಕೊಂಡಾಗ ಜ್ಞಾನ, ಕಂಠಕ್ಕೆ ಹಚ್ಕೊಂಡಾಗ ಎಲ್ಲೋ ಒಂದು ಕಡೆ ನಿಮಗೆ ವಾಕ್ಶುದ್ಧಿ ಆಗೋದು. ನಾಲ್ಗೆ ಮೇಲೆ ಕೂಡ ಒಂದು ಚಿಕ್ಕದು ಸುಮ್ಮನೆ ಹಿಂಗೆ ಗಂಧವನ್ನು ಹಚ್ಚಿ ನೋಡಿ. ನಿಮ್ಮ ಮನೇಲಿ ಸಣ್ಣ ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳಿಗೆಲ್ಲ ಏನೇನೋ ನೆಕ್ಕಿಸ್ತಾರೆ ಇವಾಗ. ಅದೇ ರೀತಿ ಗಂಧವನ್ನು ಕೂಡ ಒಂದು ಚೂರು ನೀವು ಟಚ್ ಮಾಡಿ ನೋಡಿ, ದೊಡ್ಡವ್ರಿಗಾದರೂ ಹಚ್ಕೊಳ್ಳಿ. ಎಷ್ಟು ಚೆನ್ನಾಗಿ ಮಕ್ಕಳ ಒಂದು ಚುರುಕುತನ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿ ಗಂಧ ಚಕ್ಕೆನ ಯೂಸ್ ಮಾಡಿ, ಗಂಧದ ಸೊಪ್ಪನ್ನು ಯೂಸ್ ಮಾಡಿ. ಯಾಕಂದರೆ ಗಂಧ ಸಾಮಾನ್ಯವಾಗಿ ಈ ಒಂದು ಯುಗದಲ್ಲಿ ಎಲ್ಲರ ಕೈಗೂ ಸಿಕ್ಕಲ್ಲ. ತುಂಬ ಬೇಡಿಕೆ ಜಾಸ್ತಿ ಆಗಿದೆ. ಯಾಕೆ ಅಂತಂದರೆ ಅದಿವಾಗ ಹೈ ಕಾಸ್ಟ್ ಬಜೆಟಲ್ಲಿ ಇರುತ್ತೆ. ತುಂಬ ಹಳೆ ಕಾಲದಲ್ಲಿ ಅಂತ ನೋಡಿದ್ರೆ ಮೇಡಮ್, ಸಾಮಾನ್ಯವಾಗಿ ಎಲ್ಲ ಕಡೆ ಅದನ್ನ ಗಂಧದ ಮರ ಬೆಳೀತಾ ಇದ್ರು. ಮನೇಲೂ ಪೀಠೋಪಕರಣಗಳನ್ನ ಎಷ್ಟೋ ಗಂಧದ ಮಾಡಿಸಿರೋದು ಉಂಟು. ಬಟ್ ಆಮೇಲೆ ನೀವು ಹೇಳ್ದಂಗೆ ಅದ್ರ ಮಹತ್ವ ತಿಳ್ಕೊಂಡು ಹಾಗಾಗಿ ಅದ್ರ ಬೆಲೆ ಇಷ್ಟು ದುಬಾರಿ ಆಗಿದೆ ಅನ್ಸುತ್ತೆ. ದುಬಾರಿ ಆಗಿದೆ, ಅದನ್ನೇ ಹೇಳಿದ್ದು. ಶ್ರೀಗಂಧ ಅಂದರೆ ಗಂಧನ ಅಂತಾರೆ. ಗಂಧವನ್ನು ಪ್ರತಿಯೊಂದಕ್ಕೂ ಉಪಯೋಗಿಸ್ತೀವಿ. ಮತ್ತು ಗಂಧವನ್ನು ನೋಡಿ ದೇಹಕ್ಕೆ ತಂಪನ್ನು ಕೊಡುತ್ತೆ. ಇವಾಗ ತುಂಬ ಟೆನ್ಷನಲ್ಲಿ ಇರ್ತೀವಿ, ಒಂದು ದಿನ ನಮಗೆ ತುಂಬ ತಲೆ ಸಿಡಿತಾ ಇರುತ್ತೆ, ಟೆನ್ಷನು, ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ. ಆ ಗಂಧವನ್ನು ತೇಯ್ದು ಅದನ್ನು ಸ್ವಲ್ಪ ತಲೆಗೆ ಪಟ್ಟು ಹಾಕ್ಕೊಳ್ಳಿ. ಎಷ್ಟು ನಿಮಗೆ ಒಂಥರ ಆ ದೇಹ ತಂಪು ಮಾಡೋದಲ್ದಿರ ನಮ್ಮ ಬ್ರೈನ್ ಕೂಡ ತುಂಬ ಕಾಮ್ಗೊಳಿಸುತ್ತೆ. ಅಂದರೆ ನಮಗೆ ಇನ್ನು ನೆಕ್ಸ್ಟ್ ಡೇಗೆ ನಾವು ಪ್ರಿಪೇರ್ ಆಗೋಕ್ಕೆ ನಮಗೆ ಅಡ್ಜಸ್ಟ್ ಆಗುತ್ತೆ. ನಾನು ಅಷ್ಟೇ, ನನಗೆ ತುಂಬ ನೋಡಿ, ನನಗೂ 2 ಡೇಸಿಂದ ತುಂಬ ಹೆಡ್ಡೇಕ್ ಇತ್ತು. ನಮ್ಮ ಮನೇಲಿ ನಾನು ಯಾವುದೇ ಪ್ರಿಸರ್ವೇಟಿವ್ ಇಲ್ಲ, ನಮ್ಮ ಮನೇಲಿ ಕೂಡ ನಾವು ಗಂಧವನ್ನು ತೇಯ್ದುಬಿಟ್ಟೆ ನಾವು ಯೂಸ್ ಮಾಡೋದು.
ಅಂತ. ಯಾಕಂದರೆ ನಮ್ಮ ಮನೇಲಿ ನಮ್ಮ ಒಂದು ದೇವ್ರ ಮನೇಲಿ ದೇವಸ್ಥಾನದಲ್ಲಿ ನಾವು ಅತಿ ಹೆಚ್ಚು ಯೂಸ್ ಮಾಡ್ತೀವಿ ಗಂಧವನ್ನು. ತೇಯ್ದು ನಾನು ಹಚ್ಕೊಂಡಾಗ ಎಲ್ಲೋ ಒಂದು ಕಡೆ ನನ್ನ ಒಂದು ಕಾಮ್ನೆಸ್ಸು ಸ್ಟಾರ್ಟ್ ಆಯ್ತು. ಅಂದರೆ ನಾನು ಏನು ತಲೆ ಬಿಸಿ ಇರುತ್ತೆ ಅದೆಲ್ಲ ಸ್ವಲ್ಪ ನಮ್ಮ ಪ್ರೆಷರು ಡೌನ್ ಆಗ್ತಾ ಹೋಗುತ್ತೆ. ಅಂದರೆ ಗುಣಕ್ಕೋಸ್ಕರ ನಮ್ಮ ದೇಹವನ್ನು ಕಂಪ್ಲೀಟ್ ತಂಪು ಮಾಡುತ್ತೆ. ಅಥವಾ ಒಂಚೂರು ಗಂಧನೇ ತೇಯ್ದುಬಿಟ್ಟು ಅದನ್ನು ಎತ್ತಿ ಒಂಚೂರು ಒಂದು ಗ್ಲಾಸ್ ನೀರಿಗೆ ಹಾಗೆ ತಿನ್ನೋಕ್ಕಾಗಲ್ಲ, ನೀರಿಗೆ ಕಲಿಸ್ಕೊಂಡು ನಾವು ಕುಡಿದಾಗ ನಮ್ಮ ದೇಹ ಕಂಪ್ಲೀಟು ನಮ್ಮ ದೇಹವನ್ನು ತಂಪು ಮಾಡುತ್ತೆ. ಇವಾಗ ಮಾರ್ಕೆಟಲ್ಲಿ ಏನೇನೋ ತೋರಿಸ್ತಾರೆ, ಇದು ತಗೊಳ್ಳಿ ಇದು ಗಂಧದ್ದು, ಇದು ಅದಕ್ಕೆಲ್ಲ ಪ್ರಿಸರ್ವೇಟಿವ್. ನಿಮ್ಮ ದೇಹವನ್ನು ತಂಪು ಮಾಡ್ಕೊಳ್ಬೇಕಂದ್ರೆ ನಿಮ್ಮ ಮನೇಲಿ ಗಂಧನ ತೆಗೆದು ಅದನ್ನೇ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಆವಾಗ ನೋಡಿ ಹೇಗಿರುತ್ತೆ. ಗಂಧದ ವಾಸನೆ, ಪ್ಯೂರ್ ಗಂಧದ ವಾಸನೆ ಇದ್ದರೆ ಎಷ್ಟು ತುಂಬ ಸ್ಮೆಲ್ ಬಂದರೆ ಅದು ಗಂಧ ಅಲ್ಲ. ಯಾಕಂದರೆ ಅದರಲ್ಲಿ ಏನೋ ಸೆಂಟೆಡ್ ಸೇರಿಸಿರ್ತಾರೆ. ಸುಮ್ಮನೆ ಲೈಟ್ ಸ್ಮೆಲ್ ಬರ್ತಿರುತ್ತೆ. ಗಂಧದ ಪ್ಯೂರ್ ಗಂಧದ ವಾಸನೆನೇ ಬೇರೆ ಇರುತ್ತೆ. ಸೊ ಇವಾಗೆಲ್ಲ ಅದಕ್ಕೆ ಏನೇನೋ ಆ್ಯಡ್ ಮಾಡಿಬಿಟ್ಟು ಇಲ್ಲ ಹಾಕೊಂಡ್ರೆ ಒಂದು 100 ಮೈಲಿಗೂ ಆ ವಾಸನೆ ಬರಬೇಕು, ಆ ಥರ ಅದು ಗಂಧದ ವಾಸನೆ